ಮಾಜಿ ಶಿಕ್ಷಣ ಸಚಿವರು ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಹೊಸದಾಗಿ ಆಗ್ತಿರುವಂತಹ ಮಧು ಬಂಗಾರಪ್ಪ ಅವರು ಇದ್ದಾರೆ. ಸರ್, ನಿರೀಕ್ಷೆ ಇತ್ತು ಸರ್ ನೀವು ಮತ್ತೊಮ್ಮೆ ಮಂತ್ರಿ ಆಗ್ತೀವಿ ಅಂತ? ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆದ್ರೆ 3 ವರ್ಷಗಳ ಕಾಲ ಚೆನ್ನಾಗಿ ಕೆಲಸ ಮಾಡಿದಿರಿ. ಈಗ 2 ವರ್ಷದಲ್ಲಿ ಮತ್ತೊಮ್ಮೆ ಮಂತ್ರಿ ಆಗುವಂತ ನಿರೀಕ್ಷೆ ಇತ್ತು ಸರ್? ನಿರೀಕ್ಷೆ ಇತ್ತು, ಬಟ್ ತೀರ್ಮಾನ ವರಿಷ್ಠರು ಏನ್ ಕೊಡ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿ ನಾವು ತೀರ್ಮಾನವನ್ನ ಆ ರೀತಿ ಮಾಡ್ಕೊಂಡು ಬಂದ್ವಿ. ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರ ಸರ್ ಸಂಜೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ? ಏನ್ ಹೇಳಿದ್ರು ಸರ್ ಮಧು ಬಂಗಾರಪ್ಪನವರಿಗೆ ವಿಶೇಷವಾಗಿ? ಅವ್ರು ನಾನು ಅಣ್ಣನ ಸಂಬಂಧದಲ್ಲಿ ನೋಡ್ತೀನಿ ಯಾವಾಗ್ಲೂ ಕೂಡ. ನಮ್ಮ ತಂದೆಯವರು ಮತ್ತೆ ಅವ್ರ ಬಾಂಧವ್ಯದ ಮೇಲೆ ಇಲ್ಲ ಫೋನ್ ಮಾಡಿದ್ರು, ಮಧು ಇದು ರಾಜಭವನಕ್ಕೆ ಬಂದ್ಬಿಡಿ ಅಂತ ಹೇಳಿದ್ರು. ಆಯ್ತು, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ನಾನು ಹೇಳಿ. ಯಾಕಂದ್ರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಮೇಲೆ ಬಹಳಷ್ಟು ಭರವಸೆ ಇಟ್ಟು ಚುನಾವಣೆ ಕೂಡ ಎದುರಿಸಿದ್ರು ಡಿ ಕೆ ಶಿವಕುಮಾರ್ ಅವರು. ಆ ಕಾರಣಕ್ಕೋಸ್ಕರವಾಗಿ ನಿಮ್ಮ ಮೇಲೆ ಏನಾದರೂ ವಿಶೇಷವಾಗಿ ಪ್ರೀತಿ ತೋರಿಸಿ ಮಂತ್ರಿ ಸ್ಥಾನವನ್ನು ಕೊಟ್ರ ಅಂತ ಸರ್? ಅವರು ಎಲ್ಲರೂ ತೋರಿಸ್ತಾರೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಜನರು, ಪಕ್ಷದವರು ಎಲ್ಲರೂ ಕೂಡ ಅಭಿಪ್ರಾಯ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸ್ವಲ್ಪ ಜಾಸ್ತಿ ಇದೆ, ಮತ್ತೆ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೋಸ್ಕರನೇ, ಯಾಕೆಂದ್ರೆ ಅವರು ಅವಕಾಶ ಕೊಟ್ಟರು. ನಾನು ನಿಜವಾಗ್ಲೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರ ಅಡಿಗೆ ಕೆಲಸ ಮಾಡಿ ಅನುಭವ ಏನಿದೆಯಲ್ಲ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ವರಿಷ್ಠರು ಒಂದು ತೀರ್ಮಾನದ ಮೇಲೆ ಮಾಡಿದ್ದಾರೆ. ಅದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಇವತ್ತು ಹರಿಪ್ರಸಾದ್ ಅವರು ಕೂಡ ಅಧ್ಯಕ್ಷರಾಗಿ ಅವರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಸಂತೋಷ. ನಾನು OBC ಪ್ರೆಸಿಡೆಂಟ್ ಆಗಿದ್ದೆ, ಅವಾಗಲೂ ಕೂಡ ಎಲ್ಲ ಫ್ರೀಡಮ್ ಇತ್ತು, ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ. ಪ್ರಣಾಳಿಕೆ ಉಪಾಧ್ಯಕ್ಷ ಆಗಿದ್ದೆ ನಾನು. ಪ್ರಣಾಳಿಕೆ ಉಪಾಧ್ಯಕ್ಷ ಅಂತ ಹೇಳಿದ್ರೆ ಬಹಳ ದೊಡ್ಡ ಜವಾಬ್ದಾರಿ ಅದು. ಅದರಲ್ಲೂ ಕೂಡ ಸಚಿವನಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ದೆ. ಇವತ್ತು ಮತ್ತೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ತೀರ್ಮಾನಕ್ಕೂ ಕೂಡ ನಾನು ಬದ್ಧವಾಗಿದ್ದೀನಿ. ಮತ್ತೊಮ್ಮೆ ಆಗೋದಕ್ಕೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ನೇಮಕ ಮಾಡೋದಕ್ಕೆ ಅಂದ್ರೆ ರೀಸನ್ ಇದೆ ಸರ್? ಮತ್ತೊಮ್ಮೆ ಮಧು ಬಂಗಾರಪ್ಪ ಅವರ ಬೇಕು? ವರಿಷ್ಠ ತೀರ್ಮಾನ. ನೀವೆಲ್ಲ ಬಂದಾಗೆಲ್ಲ ನಾವು ಒಂದು ಹೇಳ್ತಾ ಇದ್ದೆ, ವರಿಷ್ಠ ತೀರ್ಮಾನಕ್ಕೆ ಕಷ್ಟ ಆಗುತ್ತೆ ಅವ್ರಿಗೂ. ಯಾಕೆಂದ್ರೆ ಇದು ದೊಡ್ಡ ಫ್ಯಾಮಿಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ, ಬಹಳ ಇಡೀ ದೇಶದಲ್ಲಿ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಸೆಂಟರ್. ಇಲ್ಲಿ ಸ್ವಾಭಾವಿಕವಾಗಿ ಕಾಂಪಿಟೇಷನ್, ಯಾಕೆಂದ್ರೆ ಎಲ್ಲ ಸೇರಿದಾಗ ಮಾತ್ರ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ವಿಚಾರ ಮಾಡಿ ಪಕ್ಷದ ಭವಿಷ್ಯ ಎಲ್ಲ ನೋಡಿ ಒಂದು ತೀರ್ಮಾನ ಮಾಡಿರ್ತಾರೆ. ವರಿಷ್ಠರು ಏನ್ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಧನ್ಯವಾದಗಳು. ನೀವು ವಹಿಸಿಕೊಂಡ ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳಿದ್ದು, 3 ವರ್ಷಗಳ ಕಾಲ ಅದನ್ನೆಲ್ಲ ಎದುರಿಸಿ ಸಮರ್ಥವಾಗಿ ಕೆಲಸವನ್ನು ಕೂಡ ಮಾಡಿದಿರಿ. ಈಗ ಯಾವ ಖಾತೆಯನ್ನ ನಿರೀಕ್ಷೆಯನ್ನ ಮಧು ಬಂಗಾರಪ್ಪ ಅವರು ಮಾಡ್ತಿದ್ದಾರೆ ಸರ್? ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾರಲ್ಲ, ನೀವು ಟೀಕಾ ಟಿಪ್ಪಣ ಅಂದ ತಕ್ಷಣ ನೆನಪಾಯ್ತು. ನಾನು ಅಷ್ಟೊಂದು ಸ್ವಾಭಾವಿಕ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ಅದ್ರೊಳಗೇನೆ 3 ವರ್ಷ ಮಾಡ್ಕೊಂಡು ಬಂದೆ. ಅದನ್ನ ನೀವೇನೆ ಕೂಡ ತೋರಿಸಿದಿರಿ. ಆಗ್ಲಿ, ಇವೆಲ್ಲ ಟೀಕೆ ಟಿಪ್ಪಣಿಗಳನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ ಕೆಲಸತಿ. ಅದು ಟೀಕಾ ಟಿಪ್ಪಣಿ ಲಿಮಿಟೆಡ್ ಅಲ್ಲಿ ಇರಬೇಕು, ಅದು ಡೈರೆಕ್ಷನ್ ಅಲ್ಲಿ ಇರಬೇಕು, ವೈಯಕ್ತಿಕವಾಗಿರಬಾರ್ದು. ಸೊ ಅದನ್ನೆಲ್ಲ ಮಾಡಿ ಬಂದಿದ್ದೀವಿ. ಸೊ ಅದನ್ನೆಲ್ಲ ನೋಡಿ ಇವತ್ತು ಕೊಟ್ಟಿದ್ದಾರೆ. ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಿಮ್ಮ ಜಿಲ್ಲೆಯ ಅಧ್ಯಕ್ಷರೇ, ರಾಜ್ಯಾಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರು ಟೀಕೆ ಟಿಪ್ಪಣಿ ಕೂಡ ಮಾಡಿದ್ರು ಸಾಕಷ್ಟು ಬಾರಿ ನಿಮ್ಮ ಮೇಲೆ. ಆಮೇಲೆ ಸಾಕಷ್ಟು ಚರ್ಚೆ ಇತ್ತು ಕಾಂಗ್ರೆಸ್ನಲ್ಲಿ, ಮಧು ಬಂಗಾರಪ್ಪನವರು ಈ ಸರಿ ಮಿಸ್ ಆಗುತ್ತೆ ಅನ್ನುವಂಥದ್ದೆಲ್ಲ ಮಾತುಗಳು. ಅವ್ರದ್ದು ಈಗ ಬೇಡ, ಇವತ್ತು ಇನ್ನೊಂದು ದಿವಸ ಅವ್ರ ಬಗ್ಗೆ ಮಾತಾಡೋಣ. ಯಾಕೆಂದ್ರೆ ಅದು ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಅದೇ ತರ ಬೇಡ, ಅದು ಒಳ್ಳೇದಲ್ಲ. ಇವತ್ತು ಈ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನ ಮಾಡೋಣ. ಒಟ್ಟಾರೆಯಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? 2020 ಚುನಾವಣೆ ಕೂಡ ಇದೆ, ಮತ್ತೊಂದು ಕಡೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಕೂಡ ಬರ್ತಾ ಇದೆ. ನಿಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋದಕ್ಕೆ ಮಧು ಬಂಗಾರಪ್ಪ ಅವರಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೈಕಮಾಂಡ್. ಇದು ಒಂದು ರೀಸನ್ ಅಲ್ಲ, ಎಲ್ಲದೂ ಸೇರಿರ್ತದೆ, ಇದು ಅಂತ ಹೇಳಲ್ಲ. ಎಲ್ಲದೂ ಸೇರಿ ತೀರ್ಮಾನ ತಗೊಂಡಿರ್ತಾರೆ. ಅದಕ್ಕೆ ಗೌರವ ಕೊಟ್ಟು ಕೆಲಸ ಮಾಡಿ ಒಳ್ಳೆ ಹೆಸರು ತಗೋಬೇಕು. ಧನ್ಯವಾದಗಳನ್ನ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಒಳ್ಳೆ ಧನ್ಯವಾದಗಳು ಹೇಳ್ತೀನಿ. ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಅಷ್ಟೇ, ವರಿಷ್ಠರಿಗೆ ಎಲ್ಲರಿಗೂ ಕೂಡ, ಖರ್ಗೆ ಸಾಹೇಬರಿಗೂ ಕೂಡ ನಾವು ಒಳ್ಳೆ ಧನ್ಯವಾದಗಳನ್ನು ಹೇಳಲಿಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಮಧು ಬಂಗಾರಪ್ಪ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣಾಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.